ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಇದು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಈ ಮಾಪಲ್ಲಿ 4 ಮಾಪ್ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 4 ಮಾಪು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ನೀವು ರೇಷನ್ ಅಕ್ಕಿನೂ ತೊಗೋಬಹುದು. ಆಮೇಲೆ ಇದನ್ನು ಒಂದು 3-4 ಟೈಮ್ಸ್ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ತೊಳ್ಕೊಂಡ್ಬಿಟ್ಟು ನಾನು ಈ ಥರ ಮಿಕ್ಸಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಂಡಾದ ನಂತರ ಈ ಥರ ಇದು ಬರುತ್ತೆ ನೋಡಿ, ದೋಸೆ ಹಿಟ್ಟು ಬರುತ್ತೆ. ಈ ಥರ ದೋಸೆ ಹಿಟ್ಟು ಮಾಡ್ಕೋಬೇಕು. ನುಣ್ಣಗೆ ರುಬ್ಕೋಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ದೋಸೆ ಹಿಟ್ಟು ನೋಡಿ ಯಾವ ಥರ ರೆಡಿ ಆಗಿದೆ ಅಂತ. ಈ ಥರ ತೆಳ್ಳಗಾಗಬೇಕು. ನೋಡಿ, ಈ ರೀತಿ ತೆಳ್ಳಗೆ ಆಗಬೇಕು. ಆಮೇಲೆ ಇದಕ್ಕೆ ಉಪ್ಪು ಹಾಕಿಬಿಟ್ಟು ಒಂದೊಂದು ಸಲ ಏನು ಮಾಡ್ತೀನಿ, ಖಾಲಿ ಅಕ್ಕಿ ಮತ್ತು ಉಪ್ಪು ಹಾಕಿಬಿಟ್ಟು ರುಬ್ಕೊಳ್ತೀನಿ. ಇಲ್ಲ ಅಂದರೆ ಒಂದೊಂದು ಸಲ ಅಕ್ಕಿ ಮತ್ತು ಉಪ್ಪು ಮತ್ತು ಕಾಯಿ, ಹಸಿಕಾಯಿ ಅಂತೀವಲ್ಲ, ಇದ್ರ ಥರ ಇರುತ್ತಲ್ಲ, ನಾವು ಎಳ್ನೀರು ಕುಡಿತೀವಲ್ಲ, ಆ ಥರ ನಾನು ಹಸಿಕಾಯಿನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಆಮೇಲೆ ನೋಡಿ ನಾನು ಯಾವ ಥರ ದೋಸೆ ನೋಡಿ ಹೀಗೆ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡ್ಕೋಬೇಕು. ಹೀಗೆ ಮೇಲಿಂದ ಹಿಟ್ಟು ಹಾಕ್ಕೋಬೇಕು. ನೋಡಿ, ಈಗ ಇದಕ್ಕೆ ಮುಚ್ಚಬೇಕು. ಇದು ಕೆಲವರು ಮುಚ್ಚಲ್ಲ, ಇದನ್ನು ಮುಚ್ಚಲೇಬೇಕು. ಮುಚ್ಚಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ಸಿಮ್ ದೊಡ್ಡದು ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈಗ ದೋಸೆ ರೆಡಿ ಆಗಿದೆ. ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಮೇಲಿಂದ ಹೀಗೆ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಈ ಥರ ನೋಡಿ ದೋಸೆ ನೋಡಿ, ಈ ಥರ ದೋಸೆ ರೆಡಿ. ನೋಡಿ, ನೀರು ದೋಸೆ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ವಿಡಿಯೋ ನೋಡ್ತೀರಾ ಹಾಗೆ ಬಿಟ್ಬಿಡ್ತೀರಾ, ಆ ಥರ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟಿಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.